ಬರಪರಿ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗೆ ಇವತ್ತು ಮತ್ತು ನಾನು ನಾಳೆ 2 ದಿವಸ ನಾನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆಯ ಕೊರತೆ ಆಗಿದೆ ಅಂಥ ತಾಲೂಕುಗಳಿಗೆ ಭೇಟಿ ನೀಡಿ ಬರಪರಿ ವೀಕ್ಷಣೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಮೈಸೂರು ಉಸ್ತುವಾರಿ ಸಚಿವರಾಗಿ ಮೊದಲು ತಾತ್ಕಾಲಿಕವಾಗಿ ಮಾಡಿದ್ರು, ಖಚಿತ ಆಗಿದೆ. ಹಾಗಾಗಿ ಮೊದಲನೇ ಬಾರಿ ಉಸ್ತುವಾರಿ ಸಚಿವನಾಗಿ ಮೈಸೂರು ಬಂದಿರೋದ್ರಿಂದ ಮೊದಲು ನಮ್ಮ ಈ ಹುಲಿಂಗ ಪೆದ್ದ ಮಠಕ್ಕೆ ಬಂದು ಈ ಜ್ಞಾನಪ್ರಕಾಶ ಸ್ವಾಮಿಗಳ ಆಶೀರ್ವಾದ ಪಡೆದು ನಂತರ ನಮ್ಮ ಸುತ್ತೂರು ಮಠಕ್ಕೂ ಹೋಗಿ ಅಲ್ಲೂ ಆಶೀರ್ವಾದ ಪಡೆದು ನಂತರ ಎಲ್ಲ ತಾಲೂಕು ಸಚಿವ ಸಂಪುಟ ಭೇಟಿ ಇಲ್ಲ. ಈಗಾಗಲೇ ಹೇಳೋಕ್ಕಲ್ಲ, ಮೈಸೂರು ಉಸ್ತುವಾರಿ ಸಚಿವರು ತಾತ್ಕಾಲಿಕವಾಗಿ ಕೊಟ್ಟಿದ್ರು. ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಮತ್ತೆ ಮೈಸೂರು ಉಸ್ತುವಾರಿ ಸಿಗುತ್ತಲೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅಧಿಕೃತವಾಗಿ ಎಲ್ಲೂ ಹೋಗಿರಲಿಲ್ಲ. ಈಗ ಮೈಸೂರು ಉಸ್ತುವಾರಿನೇ ಭೌತಿಕ ಖಚಿತ ಆಗಿರೋದ್ರಿಂದ ನಾನು ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವರಾಗಿ ಮಟ್ಟಿಗೆ ಭೇಟಿ ಸರ್. ಸಚಿವ ಸಂಪುಟ ಬಗ್ಗೆ ಅಸಮಾಧಾನ ಇರುವಂಥ ವಿಚಾರವಾಗಿ ಕೆಲ ಹಿರಿಯ ಶಾಸಕರು ಆಗಲೇ ವರಿಷ್ಠರು ಯಾರ್ಯಾರು ಅಸಮಾಧಾನಿಸಿದ್ದಾರೆ ಅವ್ರನ್ನ ಹೋಗಿ ನೇರವಾಗಿ ಭೇಟಿ ಮಾಡಿ ಅವರ ಮನವೊಲಿಸುವಂಥ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಭಿನ್ನಮತ ಇಲ್ಲ, ಅದು ಶಮನ ಆಗುತ್ತೆ. ಸರ್ ಸಾಕಷ್ಟು ಸಮಾಧಾನ ಮಾಡ್ತೀರಾ? ತನ್ವೀರ್ ಸೇಠ್ ಇರ್ಬೋದು, ಮಾದೇವಪ್ಪ ಇರ್ಬೋದು, ನೀವೇನು ಭೇಟಿ ಮಾಡ್ತೀರಾ? ಮಾದೇವಪ್ಪ ಸರ್ ಆಗಲಿ ಮತ್ತು ತನ್ವೀರ್ ಸೇಠ್ ಆಗಲಿ ಇಬ್ಬರು ಕೂಡ ನನಗೆ ಬಹಳ ಹಿರಿಯರಾದಂಥ ಶಾಸಕರಿದ್ದಾರೆ, ಬಹಳ ಅನುಭವಿರುವಂಥ ರಾಜಕಾರಣಿಗಳಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳಬೇಕಾಗಿಲ್ಲ, ಆದರೂ ಕೂಡ ವೈಯಕ್ತಿಕವಾಗಿ ಅವರ ಭೇಟಿ ಮಾಡಿ. ಸರ್ ಇನ್ನೊಂದು ಸಚಿವ ಸ್ಥಾನದ ನಿರೀಕ್ಷೆ ಇತ್ತು ಸರ್ ಮೈಸೂರಿಗೆ. ಸರ್ ಎಸ್ ಸಿ ಮಾದೇವಪ್ಪ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಮಾದೇವಪ್ಪ ಸರ್ ಅವರ ಹೆಸರು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಾದೇವಪ್ಪ ಸರ್ ಅವರನ್ನು ಪರಿಗಣಿಸಿಲ್ಲ. ಯಾರಾದರೂ ಎಸ್ ಸಿ ಬಲಗೈ ಇದರೊಳಗೆ ಯಾರಾದರೂ ಹೊಸ ಮುಖಗಳನ್ನು ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅಂತ ಅವರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು ಹೆಚ್ಚು ಮಾದೇವಪ್ಪ ಅವರ ಹೆಸರನ್ನು ಕೊಟ್ಟಿದ್ರು. ಮೊದಲನೇ ಲಿಸ್ಟಲ್ಲೂ ಕೊಟ್ಟಿದ್ರು, ತಂದೆಯವರು ಸುಮಾರು 14 ಹೆಸರನ್ನು ಕೊಟ್ಟಿದ್ರು. ಅದು ಮೊದಲನೇ ಹೆಸರು ಹೆಚ್ಚು ಮಾದೇವಪ್ಪ ಮನಾಥ್ ಅವರು ಈ ಸುಮ್ಮನೆ ಏನಾದರೂ ಹೇಳ್ತಿರ್ತಾರೆ, ಅವ್ರಿಗೆ ಇಲ್ಲದೆ ಇರೋದು ಅವರಲ್ಲಿ ಸಾಕ್ಷಿ ಎಲ್ಲ ಆಧಾರ ಎಲ್ಲ ಏನಾದರೂ ಹೇಳ್ತಿರ್ತಾರೆ. ಈಗ ತಂದೆಯವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಜಮೀನವ್ರ ಬಗ್ಗೆ ಏನು ಶಿಫಾರಸು ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2 ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಮೊತ್ತ ಬೇರೆ ಬೇರೆ ಕಾರಣಗಳಿಂದ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತೇಳಿ ಅವರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವರು ತಪ್ಪಿದೆ. ಸೊ ಇದರೊಳಗೆ ತಂದೆಯವ್ರದ್ದು ಏನು ಕೈವಾಡ ಅದು ನನಗೆ ಗೊತ್ತಿಲ್ಲ. ಬಟ್ ತಂದೆ ಒಟ್ಟು 14 ಜನ ಕೊಟ್ಟಿದ್ದಾರೆ. ನಾನು ಕೂಡ ತಂದೆಯವ್ರನ್ನ ಕೇಳಿದ್ದೆ, ಕೆಲವರು ಹೆಸರು ಹೇಳಿದ್ರು.